SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PU ಸ್ಟೂಡೆಂಟ್ ಆಗಿರ್ಬೋದು, ರಿಸಲ್ಟ್ ಬಂದಿದೆ. SSLC ಇನ್ನೂ ಬಂದಿದೆ, ರಿಸಲ್ಟ್ ಬಂದಿದೆ. ಆ ಸೆಕೆಂಡ್ PU ಸ್ಟೂಡೆಂಟ್ಗಳಿಗೆ ಏನಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಬಂದಿರೋರಿಗೆ, ಪಾಸ್ ಆಗಿರೋರಿಗೆ? ಪಾಸ್ ಆಗದೆ ಇರಿ. ಯಾವತ್ತು ಲೈಕ್ ಫೇಲ್ ಆಗಿರೋರು ನಾನು ಫೇಲ್ ಆಗಿದ್ದೀನಿ ಇಲ್ಲಿಗೆ ನನ್ನ ಲೈಫ್ ಅಂತ ಯಾವತ್ತು ಹಿಂದೆ ಉಳಿಯಕ್ಕೆ ಹೋಗಬೇಡಿ. ಲೈಫಲ್ಲಿ ಎಲ್ಲ ಬರುತ್ತೆ, ಅದನ್ನ ಅಚೀವ್ ಮಾಡಿ ಅದನ್ನೆಲ್ಲ ಕಾಲು ತುಳಿದು ನಾವು ನಿಂತ್ಕೊಂಡು ಸಾಧನೆ ಮಾಡಬೇಕು. ನಿನ್ನ ಹಾರ್ಡ್ ವರ್ಕ್ ನಿನ್ನ ಕೈ ಬಿಡಲ್ಲ, ನಿನ್ಗೊಂದು ಟೈಮ್ ಬರುತ್ತೆ ನೋಡ್ಕೊಂಡು. ಆಮೇಲೆ ಪಾಸ್ ಆಗಿರೋ ಎಲ್ಲ ಸ್ಟೂಡೆಂಟ್ಸಿಗೂ ಆಲ್ ದಿ ಬೆಸ್ಟ್. ಫೇಲ್ ಆಗಿರೋರಿಗೆ ಕಟ್ಬಿಟ್ಟು ಪಾಸ್ ಆಗಿ ಅಷ್ಟೇ. ಲೈಫ್ನ ಮಾತ್ರ ನಿಲ್ಲಿಸ್ಬೇಡಿ, ಎಜುಕೇಶನ್ ಅಂತೂ ಯಾರು ನಿಲ್ಲಿಸ್ಬೇಡಿ. ಅಕಸ್ಮಾತ್ ಪಡ್ತಾ ಇದ್ದಾರೆ, ಏನಕ್ಕೆ? ಒಂದು ನಿಜ ಕಷ್ಟನ ಸೈನ್ಸ್ ಅಂದರೆ ಎಲ್ಲ ಮ್ಯಾಥಮೆಟಿಕ್ಸು, ಫಿಸಿಕ್ಸು ಇದೆಲ್ಲ ಸ್ವಲ್ಪ ಲೆಕ್ಕ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಅಂತ ಸಾಯ್ತಾರೆ. ಸೊ ನಾನೇನು ಎಲ್ಲ ಸ್ಟೂಡೆಂಟ್ಗೆ ಏನು ಹೇಳೋದು ಅಂದರೆ ಒಂದ್ಸಲ ಹೋದ್ರೂ ಪರವಾಗಿಲ್ಲ, ಸೈನ್ಸ್ ತಗೊಂಡು ಮಾಡಿ. ಯಾಕಂದ್ರೆ ಸೈನ್ಸ್ ಬೆಟರು. ಯಾಕಂದ್ರೆ ನಾನು ಆರ್ಟ್ಸ್ ಸ್ಟೂಡೆಂಟು. ನನ್ನ ಪ್ರಕಾರ ಹೇಳಬೇಕು ಅಂದರೆ ಸೈನ್ಸು ಬೆಸ್ಟು. ಚೆನ್ನಾಗಿ ಆನ್ಸರ್ ಮಾಡಿ. ಎಷ್ಟೋ ಜನ ಸೈನ್ಸಲ್ಲಿ ತುಂಬ ಕಷ್ಟ ಅಂತ ಇದ್ದಾರೆ. SSLC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಅದು ನಿಜನಾ? ಕಷ್ಟನಾ? ಬ್ರೋ ಇಲ್ಲ ಬ್ರೋ, ಯಾವುದು ಕಷ್ಟ ಆಗಲ್ಲ. ಎಲ್ಲ ಈಗ ನಾವು ಓದಿದ್ರೆ ಯಾವ್ದು ಕಷ್ಟ ಇಲ್ಲ. ಓದ್ದವ್ರು ಹಾರ್ಡ್ ವರ್ಕ್ ಮಾಡ್ದವ್ರು ಎಲ್ಲ ಕಷ್ಟ. ಈಗ ನಾವು ಕಷ್ಟ ಅಂತ ಕುಂತ್ಕೊಂಡ್ರೆ ಬ್ರಹ್ಮ ಯಾವ್ದು ಬರೆಯಲ್ಲ ಬ್ರೋ. ಎಲ್ಲ ನಮ್ಮ ಕೈಯಲ್ಲಿ ಐತೆ, ನಾವು ಬರ್ಕೊಳ್ಬೇಕಷ್ಟೇ. ಇವಾಗ ಕ್ವಶನ್ ಕೊಟ್ಟಾಗ್ಬಿಡೋಣ. ಇನ್ನು ಮೊದಲನೇ ಕ್ವಶನ್, ಈಗ SSLC ಸ್ಟೂಡೆಂಟ್ ಆಗಿರೋದು, ಸೆಕೆಂಡ್ PU ಸ್ಟೂಡೆಂಟ್ ಆಗಿರೋದು, ಸೈನ್ಸ್ ಅವರು ತುಂಬಾ ಭಯ ಪಡ್ತಾ ಇದ್ದಾರೆ. ನಿಜ ಕಷ್ಟನಾ ಅದು ಸೈನ್ಸ್ ಅಂದ್ರೆ? ಸೈನ್ಸ್ ಅಂದ್ರೆ ಅಷ್ಟೊಂದು ಕಷ್ಟ ಏನಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಇಂಟ್ರೆಸ್ಟ್ ಇಂದ ತಗೊಂಡಿದ್ರೆ ಕಷ್ಟ ಅಂತ ಏನು ಅನ್ಸೋದಿಲ್ಲ. ಬಿಕಾಸ್ ಅವರು ಒಂದು ಎಂಥೂಸಿಯಾಸ್ಟಿಕ್ ಆಗಿ ಕಲಿತಾ ಇರ್ತಾರೆ. ಯಾರು ಫೋರ್ಸ್ ಆಗಿ ಈಗ ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು ಅಂತ ಯಾರು ಸೈನ್ಸ್ ಹೋಗ್ತಾರೆ, ಮೇ ಬಿ ಅವ್ರಿಗೆ ಅದು ಕಷ್ಟ ಆಗ್ಬೋದು. ಓಕೆ ಮೇಡಮ್, ಚೆನ್ನಾಗಿ. ಹುಡುಗರ ಲೈಫ್ ತುಂಬಾ ಕಷ್ಟ, ಹುಡುಗಿರ ಲೈಫ್ ತುಂಬಾ ಕಷ್ಟ ನಿಮ್ಮ ಪ್ರಕಾರ? ಲೈಫ್ ತುಂಬಾ ಕಷ್ಟನೇ. ಅವ್ರ ಕ್ವಶನ್, ಎಷ್ಟೋ ಜನ ಆ್ಯಂಡ್ ನಿಮ್ಮ ಸ್ಟೂಡೆಂಟ್ ಜೂನಿಯರ್ಗೆಲ್ಲ ಇದ್ದಾರಲ್ಲ, ಆ್ಯಂಡ್ SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PUC ಸ್ಟೂಡೆಂಟ್ ಆಗಿರ್ಬೋದು, ಆ್ಯಂಡ್ ಯಾಕೆ ಕೋರ್ಸ್ ತಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ? ಈಗ PUC ಗಾದರೆ ಸೈನ್ಸ್ ತಗೊಂಡ್ರೆ ಬೆಟರ್ ಅಂತ ಅನ್ಕೊಂತೀನಿ. ಓಕೆ, ನಿಮ್ಗೆ ಅನ್ಸುತ್ತೆ? ನನ್ನ ಪ್ರಕಾರ ಕಾಮರ್ಸ್ ಅಂತ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ KT ನೋಡ್ಗ. ಅದೇ ಥರ ಇವತ್ತು ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಅದೇ ಥರ ಇವತ್ತು 3 ಕಂಟೆಂಟ್ಗಳು ತಂದಿದ್ದೀವಿ. ಯಾರಿಗೂ ಯೂಸ್ ಆಗುತ್ತೋ ಯೂಸ್ ಆಗಲ್ಲೋ ಗೊತ್ತಿಲ್ಲ. ಅದೇ ಥರ ಇವತ್ತು ಯಾರ್ಯಾರು 9ನೇ ತಾರೀಕಲ್ಲಿ ಯಾರ್ಯಾರು ಸೆಕೆಂಡ್ PUC ಎಕ್ಸಾಮ್ ಬರ್ದಿದ್ದಾರೋ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೇಲ್ ಆಗಿರೋರ ಬಗ್ಗೆ ನೀವೇನೋ ತಲೆ ಕೆಡಿಸ್ಕೊಬೇಡಿ, ಆದಷ್ಟು ಮಾತಾಡಿದ್ದೀನಿ. ಆ್ಯಂಡ್ ಸಾಕಷ್ಟು ಫಸ್ಟ್ PUC ಸ್ಟೂಡೆಂಟಿಗಲ್ಲೇ ಹೇಳಿದ್ದೀನಿ. ಅಕಸ್ಮಾತ್ ನೀವು ನೋಡಿಲ್ಲ, ಒಂದು ಟೈಮ್ ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಬಂದು ನೋಡ್ಕೊಬನ್ನಿ, ಆಮೇಲೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತಲೆ ಕೆಡಿಸ್ಕೊಬೇಡಿ. ಆ್ಯಂಡ್ ಒಂದೇ ಲೈಫಲ್ಲ, ಸಾಕಷ್ಟು ಲೈಫ್ ಇದೆ. ಹೊರಗಡೆ ಬನ್ನಿ, ಕಟ್ಟಿ ಒಂದೇ ಸ್ವಲ್ಪ ಫೇಲ್ ಆದರೆ ಆ್ಯಂಡ್ ಲೈಫ್ ಏನು ಮುಗ್ದಾಗಲ್ಲ. ಸೂಸೈಡ್ ಮಾಡ್ಕೊಳ್ಳೋದು ಒಂದು ಅನಾಹುತಗಳು ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ಆ್ಯಂಡ್ ಒಂದು ಸ್ವಲ್ಪ ಫೇಲ್ ಆದರೆ ಮತ್ತೊಮ್ಮೆ ಕಟ್ಟಿ ಪ್ರಯತ್ನ ಮಾಡ್ತಾಯಿರಿ. ಒಂದಲ್ಲ ಒಂದು ದಿನ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಅದೇ ಥರ ನೀವು ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಸುಸ್ವಾಗತ. ಹಂಗೆ ಥ್ಯಾಂಕ್ ಯು ಸೋ ಮಚ್. ಅದೇ ಥರ ನಾನು ಹುಟ್ಟೋಗ್ಬೇಕಾಗಿ ಶುಭ ಕೋರಿದೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಗಾಯ್ಸ್. ಅದೇ ಥರ ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಜಾಸ್ತಿ ಕೊರೆಯೋದು ಬೇಡ, ಮ್ಯಾಟ್ರ್ ಕೊಟ್ಟಾಗ್ಬಿಡೋಣ. ಓಕೆ ಗೈಸ್, ಅದೇ ಥರ ಇವತ್ತು 3 ಕಂಟೆಂಟ್ಗಳು ತಂದಿದ್ದೀವಿ. ತುಂಬ ಯಾರ್ಯಾರು ಯೂಸ್ ಆಗುತ್ತೋ ಯೂಸ್ ಆಗಲ್ಲ ಗೊತ್ತಿಲ್ಲ. ಯಾರ್ಯಾರು ಸೆಕೆಂಡ್ PUC ಎಕ್ಸಾಮ್ ಬರ್ದಿದ್ದೀರಾ, ಎಕ್ಸಾಮಲ್ಲಿ ಯಾರ್ಯಾರು ಪಾಸ್ ಆಗಿದ್ದೀರೋ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಖಂಡಿತ ನಿಮಗೆಲ್ಲ ಯೂಸ್ ಆಗುತ್ತೆ. ಅದೇ ಥರ SSLC ಎಕ್ಸಾಮ್ ಬಂದಿಲ್ಲ, SSLC ಎಕ್ಸಾಮ್ ರಿಸಲ್ಟ್ ಬಂದಿಲ್ಲ. ಆ್ಯಂಡ್ ಖಂಡಿತ ಅವ್ರಿಗೂ ಬಂದ ಮೇಲೆ ಖಂಡಿತ ನಿಮಗೂ ಯೂಸ್ಫುಲ್ ಆಗುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಫಸ್ಟ್ ಕಂಟೆಂಟ್ ಬಗ್ಗೆ ಹೊರಟೋಗ್ಬಿಡೋಣ ಗೈಸ್. ಎಷ್ಟೋ ಜನ ಸೈನ್ಸಲ್ಲಿ ತುಂಬಾ ಭಯ ಪಡ್ತೀರಾ ಅಲ್ವಾ? ಎಷ್ಟೋ ಜನ ಸೈನ್ಸ್ ಸ್ಟೂಡೆಂಟ್ ತಗೊಳ್ಳೋಕ್ಕಾಗಿರ್ಬೋದು. ಸೈನ್ಸ್ ಯಾಕೆ ಅಷ್ಟೊಂದು ಭಯ ಪಡ್ತಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಆ್ಯಂಡ್ ಅದೇ ಥರ ಫಸ್ಟ್ ಕಂಟೆಂಟಲ್ಲಿ ಸೈನ್ಸಲ್ಲಿ ಯಾಕೆ ತುಂಬ ಕಷ್ಟನಾ ನಿಜನಾ ಅಂತ ನಾ ಹೇಳೋಕ್ಕಿಂತ ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ಫಸ್ಟ್ ಕ್ವಶನ್ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಸೈನ್ಸು ತುಂಬ ಕಷ್ಟನಾ? ಕಷ್ಟ ಅಂದರೆ ಯಾಕೆ ಅಂತ ರೀಸನ್ ಕೊಡಿ, ಈಸಿ ಅಂದರೆ ರೀಸನ್ ಕೊಡಿ. ಓಕೆ, ಫಸ್ಟ್ ಕ್ವಶನ್ ಕ್ಲಿಯರ್. ಇನ್ನು ಸೆಕೆಂಡ್ ಕ್ವಶನ್, ಯಾರ್ಯಾರು ಈಗ ಸೀನಿಯರ್ ನಿಮಗೆ ಕೇಳ್ತಾ ಇರೋದು, ಅದೇ ಥರ ಈಗ ನಮ್ಮಂಥ ಆ್ಯಂಡ್ ಎಷ್ಟು ಜನಗಳಿದ್ದೀರಲ್ಲ, ಡಿಗ್ರಿ ಸ್ಟೂಡೆಂಟ್ ಆಗಿರ್ಬೋದು, ಡಿಗ್ರಿ ಆ್ಯಂಡ್ ಯಾರು ಸೆಕೆಂಡ್ PU ಮುಗ್ದಿರೋರು, ಮುಂದೆ ಅಕಸ್ಮಾತ್ ಓದ್ತಾ ಇರೋರು, ಇನ್ನು ನಮ್ಮ ಈಗ ಜೂನಿಯರ್ ಆಗಿರೋ ಸೆಕೆಂಡ್ PUC ಸ್ಟೂಡೆಂಟ್ ಆಗಿರ್ಬೋದು, SSLC ಸ್ಟೂಡೆಂಟ್ ಆಗಿರ್ಬೋದು, ತುಂಬ ಕನ್ಫ್ಯೂಸನ್ ಖಂಡಿತ ನಿಮ್ಗೆ ಇದ್ದೇ ಇರುತ್ತೆ. ಆ್ಯಂಡ್ ಯಾಕೆ ಕೋರ್ಸ್ ತಗೊಳ್ಳೋದು, ಯಾವ್ದು ಬಿಡೋದು, ಯಾವ್ದು ಬರೋದು, ಯಾವ್ದು ತಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ.
ಆ್ಯಂಡ್ ಅನ್ನೋದು ನಮ್ಮ ಜನಕ್ಕೆ ಕೇಳೋಣ. ಆ್ಯಂಡ್ ಯಾರು ತಗೊಂಡ್ರೆ ಸೊಲ್ಯೂಷನ್ ಸಿಗುತ್ತೆ, ಯಾರು ತಗೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ಮತ್ತೊಮ್ಮೆ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಕ್ವಶನ್ ಇದು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಇದು ಲಾಸ್ಟ್ ಕ್ವಶನ್, ಇದು ಹುಡುಗರ ಲೈಫ್ ತುಂಬ ಕಷ್ಟನಾ ಇಲ್ಲ ಹುಡುಗಿರ ಲೈಫ್ ತುಂಬ ಕಷ್ಟನಾ ಅನ್ನೋದು ನಾ ಹೇಳೋಕ್ಕಿಂತ ಲಾಸ್ಟಲ್ಲಿ ನಮ್ಮ ಆಡಿಯನ್ಸ್ ಕೇಳೋಣ. ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಕೇಳೋಣ. ಬನ್ನಿ ಗೈಸ್, ಇವತ್ತು 3 ಕಂಟೆಂಟ್ ಕಲ್ತಿದ್ದೀವಿ. ಅದೇ ಥರ ಫಸ್ಟು ನೀವು ಕಮೆಂಟ್ ಮಾಡಿಲ್ಲ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಕಮೆಂಟ್ ಮಾಡಿ. ಓಕೆ, 3 ಕಾದು 1 ಕಾರ ಪ್ರತಿಯೊಬ್ಬರು ನೋಡ್ತೀರಾ, ಹಂಗೆ ಮಾಡೋಗ್ಬಿಡ್ತೀರಾ. ಅಟ್ಲೀಸ್ಟ್ ಹಂಗೆ ಲೈಕ್ ಕೊಡಿದವ್ರು ಬರಬೇಕು, ಕಮೆಂಟ್ ಮಾಡಿ ಗಾಯ್ಸ್. ನಮಗೂ ಒಂದು ಸ್ವಲ್ಪ ಆಸಕ್ತಿ ಬರುತ್ತೆ, ಇನ್ನೂ ಜೋಸ್ ಬರುತ್ತೆ. ಖಂಡಿತ ನಾವು ವೀಡಿಯೋ ಮಾಡೋಕ್ಕೆ ಈ ಥರ ನೀವು ಕಮೆಂಟ್ ಮಾಡಿದ್ರೆ ಸುಮ್ಮನೆ ತಳ್ಕೊಂಡು ಹೋಗ್ಬಿಟ್ರೆ ಬೇಜಾರಾಗುತ್ತೆ ಗೈಸ್. ದಯವಿಟ್ಟು ಕಮೆಂಟ್ ಮಾಡಿ, ನನಗೆ ಇಷ್ಟಪಡ್ತೀನಿ ವಿಡಿಯೋ ಗೈಸ್. ಅದೇ ಥರ ಈಗ ಹೊಂಟೋಗ್ಬಿಡೋಣ. ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್ ಇಷ್ಟ ಆದ್ರೆ ಮತ್ತೆ ಲೈಕ್ ಮಾಡಿ. ಅದೇ ಥರ ಬೇಗ ನೀವು ಕಮೆಂಟ್ ಮಾಡ್ತಿಲ್ಲ, ಕಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು, ನಮಗೆ ಇನ್ನೂ ಜೋಸ್ ಬರೋದು. ನೀವು ಕಮೆಂಟ್ ಮಾಡಿಲ್ಲ ಅಂದರೆ ನಮಗೆ ಬೇಜಾರಾಗೋಯ್ತದೆ. ಆ್ಯಂಡ್ ಕಮೆಂಟ್ ಮಾಡ್ತೀನಿ ಅಂತ ತಂಬಿದ್ದೀನಿ ವಿಡಿಯೋದಲ್ಲಿ, ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಬನ್ನಿ ಗೈಸ್, ಇವಪ್ಪ ಬೇಗ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆನಾ ಗೈಸ್? ಅದೇ ಥರ ಬಂದಿದ್ದೀವಿ ಈಗ ಆಡಿಯನ್ಸ್ ಮಾತಾಡ್ತಾನೆ ಅಂತ ಕೇಳೋಣ. ಬನ್ನಿ ಗೈಸ್, ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಕೇಳೋಣ ಈಗ. ಓಕೆ, ನಮಸ್ಕಾರ ಬ್ರೋ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೋದಾ ಬ್ರೋ? ನಿಮ್ಮ ಹೆಸರು? ನಿಶಾಂತ್ ಅಂತ. ನಿಮ್ಮ ಹೆಸರು? ಬ್ರೋ ಅದೇ ಥರ. ಆ್ಯಂಡ್ ನೀವು ಸ್ಟೂಡೆಂಟಾ? ಹೌದು. ಏನು ಮಾಡ್ತಿರೋದು ಈಗ? ಸೆಕೆಂಡ್ PUC ಈಗ ಎಕ್ಸಾಮ್ ಬರ್ದಿದ್ದೀರಿ, ಇವಾಗ ಬರ್ದಿದ್ದೀರಾ? ಆ್ಯಕ್ಚುಲಿ ನಿಮ್ಗಂತಲೇ ವಿಡಿಯೋ ತಂದಿರೋದು. ಆ್ಯಕ್ಚುಲಿ ನೀವೇ ಸಿಕ್ಕಿದ್ರಿ ಫಸ್ಟ್ ಕ್ವಶನ್, ಪರವಾಗಿಲ್ಲ. ಆ್ಯಂಡ್ ನಿಮಗೆ ಕೇಳೋ ಪರಿಸ್ಥಿತಿ ಈಗ ಬಂದೈತೆ. ಆ್ಯಂಡ್ ಬ್ರೋ ನಿಮಗೆ, ಆ್ಯಂಡ್ ಮೊದಲನೇ ಕ್ವಶನ್ನು, ಎಷ್ಟೋ ಜನ ಸೈನ್ಸ್ ಅಂದರೆ ತುಂಬ ಭಯ ಪಡ್ತಿದ್ದಾರೆ. ಆ್ಯಂಡ್ ನಿಮಗೂ ಆ ಭಯ ಇದೆಯಾ ಸೈನ್ಸ್ ಅಂದರೆ? ನಾವು ಸೈನ್ಸ್ ಭಯ ಇತ್ತು, ಆದ್ರೆ ಸೈನ್ಸ್ ತಗೊಂಡಿರಲಿಲ್ಲ, ಕಾಮರ್ಸ್ ತಗೊಂಡಿದ್ವಿ. ಇವಾಗ ಕಾಮರ್ಸ್ ಸ್ಟೂಡೆಂಟ್ ಆಗಿದ್ದೀರಾ? ಓಕೆ ಬ್ರೋ, ಆನ್ಸರ್ ಮಾಡಿದ್ದೀರಾ. ಭಯ ಇರುತ್ತಾ? ಅಂದ್ರೆ ಅವ್ರು ಸೈನ್ಸ್ ಅಲ್ಲಿ ಕಷ್ಟ ಅಂತಾರಲ್ಲ ಬ್ರೋ, ಅದು ನಿಜನಾ? ಕಷ್ಟನಾ ಅದು ರಿಯಲ್ಲಿ? ಒಬ್ಬೊಬ್ರು ಕಷ್ಟ ಇದ್ರು. ಕಷ್ಟನಾ ಅದು? ಒಂದು ಹೇಳ್ಬೇಕಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕಷ್ಟ ಅಂದರೆ? ಅಂದ್ರೆ ಒಬ್ಬೊಬ್ರಿಗೆ ಬಯಾಲಜಿ ಕೆಮಿಸ್ಟ್ರಿಯನ್ನ ಓಡಾಕ್ ಕೇಳಿದ್ರೇನೆ ಅವ್ರಿಗೆ ಒಂಥರ ಅನಿಸ್ತದೆ. ಓಕೆ ಅದರಿಂದ ಓಕೆ ಬ್ರೋ, ಚೆನ್ನಾಗಿ ಆನ್ಸರ್ ಮಾಡಿದರೆ. ಇನ್ನು ಸೆಕೆಂಡ್ ಕ್ವಶನ್, ಆ್ಯಂಡ್ ನೀವು ಆ್ಯಕ್ಚುಲಿ ನೀವು ಬರ್ತಿದ್ದೀರಾ. ಆ್ಯಂಡ್ ಈಗ SSLC ಸ್ಟೂಡೆಂಟು ರಿಸಲ್ಟ್ ಬರ್ತಾ ಇದೆ. ಆ್ಯಂಡ್ ಅವ್ರಿಗೆ ನೆಕ್ಸ್ಟು ಪಾಸ್ ಆದಮೇಲೆ ಯಾಕೆ ಕೋರ್ಸ್ ತಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ? ಅವ್ರಿಗೆ ಯಾವ ಕಾನ್ಸೆಪ್ಟಲ್ಲೇ ಇಂಟ್ರೆಸ್ಟ್ ಐತೆ ಅದು ಅವ್ರಿಗೆ ಅದು ತಗೊಂಡ್ರೆ ಅವ್ರು ಮುಂದಕ್ಕೆ ತುಂಬ ಯೂಸ್ಫುಲ್ ಆಗುವಂಥದ್ದು ಯಾವ ತಗೊಂಡ್ರೆ ಬೆಸ್ಟ್? ಅವ್ರು ಕಾಮರ್ಸ್, ಆರ್ಟ್ಸ್ ಆ್ಯಂಡ್ ಸೈನ್ಸ್ ತಗೊಂಡು ಅವ್ರು ಏನು ನಿಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಬೆಸ್ಟ್ ಸೊಲ್ಯೂಷನ್ ಕೊಡಬೇಕಂದ್ರೆ ಯಾವ ತಗೊಂಡ್ರೆ ಬೆಸ್ಟು? ಕಾಮರ್ಸ್ ಅಂತ ನನಗೆ ಗೊತ್ತಿರೋ ಬ್ರೋ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ IPS IAS ಆರ್ಟ್ಸ್ ಅಂತೀರಾ? ಓಕೆ ಸೂಪರ್ ಬ್ರೋ. ನೀವು ಏನಾದ್ರು ಆರ್ಟ್ಸ್ ಅಂತೀರಾ ಬ್ರೋ? ಇದು ಲಾಸ್ಟ್ ಕ್ವಶನ್. ಆ್ಯಂಡ್ 2ನೇ ಕ್ವಶನ್ ತುಂಬ ಆನ್ಸರ್ ಮಾಡಿದ್ದಾರೆ. ಇನ್ನು ಲಾಸ್ಟ್ ಕ್ವಶನ್, ಇನ್ನು ಇವಾಗ ನಿಮಗೆ ಕೇಳೋವಂಥದ್ದು, ಹುಡುಗರ ಲೈಫು ತುಂಬ ಕಷ್ಟನಾ ಹುಡುಗಿಯರ ಲೈಫ್ ತುಂಬ ಕಷ್ಟನಾ ನಿಮ್ಮ ಪ್ರಕಾರ? ಓಪನ್ ಆಗಿ ಹೇಳಿ ಬ್ರೋ, ಯಾರು ಏನೇ ಅಂತ ಬಿಡಿ. ಹುಡುಗರು ಏನಕ್ಕೆ? ಹುಡುಗರಿಗೆ ದೇವರು ಒಂದು ಒಳ್ಳೆ ಕ್ವಾಲಿಟಿ ಕೊಟ್ಟಿರೋದೇನು ಅಂದ್ರೆ, ಎಷ್ಟೇ ಪ್ರಾಬ್ಲಮ್ಸ್ ಇರ್ಲಿ, ಎಷ್ಟೇ ನೋವಿರ್ಲಿ, ಹೊರಗಡೆಯಿಂದ ಹುಡುಗರು ನಗ್ನಗ್ತಾ ಇರ್ತೀವಿ ಯಾವಾಗ್ಲೂ. ಸ್ವಲ್ಪ ಸಜೆಷನ್ ಇರುತ್ತೆ ಅಂದ್ರೆ ಬ್ರೋ, ಹುಡುಗಿರ್ದಾದ್ರೆ ಮದುವೆ ಆಗ ಅವ್ರ ಮನೆಗೆ ಹೊಟ್ಟೋಯ್ತಾರೆ. ಹುಡುಗರ್ದಂದ್ರೆ ತಂದೆ ತಾಯಿ ಜವಾಬ್ದಾರಿ, ಮದುವೆ ಆದ್ರೆ ಅವ್ರ ಹೆಂಡತಿ ಜವಾಬ್ದಾರಿ ಎಲ್ಲ ಇರುತ್ತಲ್ಲ. ಒಬ್ರದೊಬ್ರು ಮುಟ್ಕೊಡಕ್ಕಾಗಲ್ಲ ಹುಡುಗರು. ಎಷ್ಟು ದಿನ ಆಯ್ತು ಗೊತ್ತಾ ಮಚ್ಚ ನಿದ್ದೆ ಮಾಡಿ? ನಿದ್ದೆ ಮಾಡಕ್ ಹೋದ್ರೆ ಭಯ ಆಗುತ್ತೆ ಮಚ್ಚ. ಅರ್ಥ ಆಗದಿರೋ ವಯಸ್ಸಲ್ಲಿ ಆಟ ಆಡಕ್ ಬಿಟ್ಬಿಟ್ಟು, ಅರ್ಥ ಆಗೋ ವಯಸ್ಸಲ್ಲಿ ರಾತ್ರಿ ಎಲ್ಲ ಕಣ್ಣೀರ್ ಹಾಕಂಗ್ ಮಾಡ್ಬಿಟ್ಟ ಮಚ್ಚ ಆ ದೇವ್ರು. ಈ ಕಡೆ ಅದರಿಂದ ಬ್ರೋ ನಿಮ್ಗೆ ಅನ್ಸುತ್ತೆ? ನಿಮ್ಗೂ ಅದೇನಾ? ಸೇಮ್ ಆನ್ಸರ? ಓಕೆ ಬ್ರೋ, ಥ್ಯಾಂಕ್ ಯು ಸೊ ಮಚ್, ಚೆನ್ನಾಗಿ ಆನ್ಸರ್ ಮಾಡಿದ್ದು. ಇದೇ ಥರ ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡಿದ್ದು. ಥ್ಯಾಂಕ್ ಯು ಗೈಸ್. ನೋಡೋರೆಲ್ಲ ತುಂಬ ಚೆನ್ನಾಗಿ ಮಾತ್ರ ಸ್ಟೂಡೆಂಟ್. ಆ ಥರ ಈಗ ಇನ್ನೊಬ್ರು ಇದ್ದಾರೆ, ಅವ್ರನ್ನು ಮಾತಾಡ್ತಾರೆ ಗೈಸ್. ಗೈಸ್ ನೋಡೋರೆಲ್ಲ ತುಂಬ ಚೆನ್ನಾಗಿ ಮಾತ್ರ ಸ್ಟೂಡೆಂಟ್. ಆ ಥರ ಈಗ ಇನ್ನೊಬ್ರು ಇದ್ದಾರೆ, ಅವ್ರನ್ನು ಮಾತಾಡ್ತಾರೆ ಗೈಸ್. ಯಾವ ಥರ ಮಾಡ್ತಾರೆ ಕೇಳೋಣ. ಸರ್ ನಮಸ್ತೆ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಪ್ರಜ್ವಲ್ ಅಂತ. ನೀವು ಸ್ಟೂಡೆಂಟಾ? ಹೌದು. ಏನು ಮಾಡ್ಕೊಂಡು? ಓಕೆ ಬ್ರೋ, ನೀವು ತುಂಬ ಹೆಲ್ಪ್ ಆಗ್ತಿದೆ ನಮ್ಮಿಂದ. ಆ್ಯಂಡ್ ಈಗ ಎಷ್ಟೋ ಜನ 3 ಕ್ವಶನ್ ಕೇಳ್ಬೋದು ನಿಮ್ಮ ಹತ್ರ? ಹೇಳಿ ಬ್ರೋ. ಏನಿಲ್ಲ, ಮೊದಲನೇ ಕ್ವಶನ್. ಆ್ಯಂಡ್ ಎಷ್ಟೋ ಜನ ಸೈನ್ಸ್ಗೆ, ಎಷ್ಟೋ ಜನ ಸೆಕೆಂಡ್ ಇಯರ್ PUC ಆಗಿರ್ಬೋದು, SSLC ಸ್ಟೂಡೆಂಟ್ ಆಗಿರ್ಬೋದು, ತುಂಬ ಭಯ ಪಡ್ತಾ ಇದ್ದಾರೆ. ಏನಕ್ಕೆ? ಒಂದು ನಿಜ ಕಷ್ಟನ ಸೈನ್ಸ್ ಅಂದರೆ? ಸೈನ್ಸ್ ಅಂದ್ರೆ ಎಲ್ಲ ಮ್ಯಾಥಮೆಟಿಕ್ಸು, ಫಿಸಿಕ್ಸು ಇದೆಲ್ಲ ಸ್ವಲ್ಪ ಲೆಕ್ಕ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಅಂತ ಸಾಯ್ತಾರೆ. ಸೊ ನಾನೇನು ಎಲ್ಲ ಸ್ಟೂಡೆಂಟ್ಗೆ ಏನು ಹೇಳೋದು ಅಂದರೆ, ಒಂದ್ಸಲ ಹೋದ್ರೂ ಪರವಾಗಿಲ್ಲ, ಸೈನ್ಸೇ ತಗೊಂಡು ಮಾಡಿ. ಯಾಕಂದ್ರೆ ಸೈನ್ಸ್ ಬೆಟರು. ಯಾಕಂದ್ರೆ ನಾನು ಆರ್ಟ್ಸ್ ಸ್ಟೂಡೆಂಟು. ನನ್ನ ಪ್ರಕಾರ ಹೇಳಬೇಕು ಅಂದರೆ ಸೈನ್ಸು ಬೆಸ್ಟು. ಯಾಕಂದ್ರೆ ಜಾಬ್ ಆಪರ್ಚುನಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ಯೂಚರ್ ಎಲ್ಲ ಚೆನ್ನಾಗಿರ್ತದೆ. ಸೈನ್ಸೇ ಸೆಲೆಕ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟ. ಸೈನ್ಸ್ ತುಂಬ ಬೆಟರ್ ಅಂತೀರಾ? ಬೆಟರ್ ಅಂತ. ಓಕೆ, ಫೇಲ್ ಆದ್ರೂ ಪರವಾಗಿಲ್ಲ, ಸೈನ್ಸೇ ಫೇಲ್ ಆದರೂ ಬದಲಾಗಬೇಕಟ್ಟೆ. ಫೇಲ್ ಆದ ತಕ್ಷಣ ತುಂಬ ಬೇಜಾರು ಮಾಡ್ಕೊತಿರ್ತಾರಲ್ಲ? ಇಲ್ಲ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವತ್ತು ಯಾರು ರಿಪೀಟರು, ಫ್ರೆಶರ್ ಏನು ಕೇಳೋದಿಲ್ಲ. ಎಲ್ಲ ಜಾಬು ಸ್ಕಿಲ್ ಕೇಳ್ತಾರೆ, ಮತ್ತೆ ಏನಿದ್ರು ಲ್ಯಾಂಗ್ವೇಜ್ ಸ್ಕಿಲ್. ಯಾಕಂದ್ರೆ ನಾವು ಮತ್ತೆ ಇಂಟರ್ವ್ಯೂ ಹೋದಾಗ ಎಲ್ಲ ಕೇಳೋದೇನಪ್ಪ ಅಂದ್ರೆ ಲ್ಯಾಂಗ್ವೇಜ್ ಕೇಳ್ತಾರೆ, ಏನು ಸ್ಕಿಲ್ ಇದೆ ಕೇಳ್ತಾರೆ, ಅವ್ರಿಗೆ ಮಾರ್ಕ್ಸ್ ಯಾರು ಕೇಳ್ತಾರೆ.
ಬ್ರೋ ಅದು ನಿಜ ಕಷ್ಟ ಈಸಿನ ಅನ್ಸುತ್ತೆ ಅದು ಈಸಿ ಅಲ್ಲ, ಕಷ್ಟ. ಯಾವ್ದೆಲ್ಲ ಕಷ್ಟನೇ, ನಾವು ಓದ್ಬೇಕು, ಕಷ್ಟಪಡ್ಬೇಕಷ್ಟೇ. ಚೆನ್ನಾಗಿ ಮೊದಲ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿದರೆ ಇದು ಸೆಕೆಂಡ್ ಕ್ವಶನ್ ಈಗ. ಆ್ಯಂಡ್ SSLC ಸ್ಟೂಡೆಂಟ್ ಪಾಸ್ ಈಗ ಎಕ್ಸಾಮ್ ಬರ್ತಾ ಇದೆ, ಎಕ್ಸಾಮ್ ಬರ್ದೀಗ ರಿಸಲ್ಟ್ ಕಾಯ್ತಾ ಇದ್ದಾರೆ. ಆ್ಯಂಡ್ ಸೆಕೆಂಡ್ PC ಆಲ್ರೆಡಿ ಎಕ್ಸಾಮ್ ರಿಸಲ್ಟ್ ಬಂದಿದೆ. ಆ್ಯಂಡ್ ಆ ಸ್ಟೂಡೆಂಟ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಏನು ತಗೊಂಡ್ರೆ ಏನಿಲ್ಲ, ನೆಕ್ಸ್ಟು ನಿಮ್ಗೆ ಯಾವ್ದು ಬೇಕು, CET ಎಕ್ಸಾಮ್ ಬರ್ತಿದೆ, NEET ಎಕ್ಸಾಮ್ ಬರ್ತಿದೆ, ಚೆನ್ನಾಗಿ ಓದಿ. ನಿಮ್ಗೆ ಇಷ್ಟವಾದ ಸಬ್ಜೆಕ್ಟ್ ಅಂದರೆ ನಿಮ್ಗೆ ಇಷ್ಟವಾದ ಕೆಲಸ ಯಾವ್ದು ಬೇಕು, ಈಗ ಡಾಕ್ಟರ್ ಆಗಬೇಕು ಅನ್ನೋರು NEET ಬರೀರಿ, NEET. ಇಲ್ಲ ಇಂಜಿನಿಯರ್ ಆಗಬೇಕು ಅಂದರೆ CET ಬರೀರಿ. ಯಾವತ್ತು ಜಾಬು ಪಕ್ಕಾ ಫಿಕ್ಸ್ ಆಯ್ತದೆ ಅಂತದಲ್ಲ ಅಂತ ತಗೊಳ್ಳಿ. ಬಟ್ ಈ ಡಿಗ್ರಿ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಡಿಗ್ರಿಲಿ ಏನೂ ಇಲ್ಲ, ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಮಾಡಿ. ಒಳ್ಳೆ ಒಟ್ಟಿನಲ್ಲಿ ನಿಮ್ಮ ಫ್ಯೂಚರ್ ಚೆನ್ನಾಗಿರೋಂಗೆ ನೀವು ಸೆಲೆಕ್ಟ್ ಮಾಡಿ. ಓಕೆ ಬ್ರೋ, ಅದೇ ಥರ ಇನ್ನು ಫೇಲ್ ಆಗಿರೋ ಸ್ಟೂಡೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಫೇಲ್ ಆಗಿರೋ ತಲೆ ಕೆಡ್ಸ್ಕೊಬೇಡಿ. ಹುಟ್ಟಿ ದೇವ್ರು ಹುಟ್ಟಿಸೇ ತಿಂತಾರೆ. ಎಲ್ಲರಿಗೂ ದೇವರು ಹಣೆ ಬರೆದ ಬರ್ಕೊಟ್ಟು ನಿಂಗೆ ಆಗುತ್ತೆ ಅಂತ. ಫೇಲ್ ಆದ ತಕ್ಷಣ ತಲೆ ಕೆಡ್ಸ್ಕೊಬೇಡಿ. ಇನ್ನೂ ಎಕ್ಸಾಮ್ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ, ಈಸಿಯಾಗಿ ಕೊಟ್ಟಿದ್ದಾರೆ, ಮಾಡಿ ಚೆನ್ನಾಗಿದೆ. ಓಕೆ ಬ್ರೋ, ಈ ಲಾಸ್ಟ್ ಕ್ವಶನ್, ಇನ್ನು ಹುಡುಗರ ಲೈಫ್ ತುಂಬ ಕಷ್ಟನಾ, ಹುಡುಗಿಯರ ಲೈಫ್ ತುಂಬ ಕಷ್ಟನಾ ನಿಮ್ಮ ಪ್ರಕಾರ? ಇದು ಕಂಪೇರ್ ಮಾಡೋದು ಅಲ್ಲ, ನಾವು ಈ ಒಪಿನಿಂಗ್ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಹುಡುಗರ ಲೈಫ್ ಕಷ್ಟ, ಹುಡುಗರ ಲೈಫ್ ಕಷ್ಟ. ಏನು ಹೇಳಿ, ಅದು ಅವ್ರ ಮನೆ ಸಿಚುವೇಶನ್ ಮೇಲೆ ಹೋಗುತ್ತೆ. ಯಾರ ಲೈಫ್ ಕಷ್ಟ ಅಂದರೆ ಬಾಯ್ಸ್ ಲೈಫೇ ಆಲ್ಮೋಸ್ಟ್ ಡಿಫ್ರೆಂಟು. ಎಲ್ಲ ಜಾಬ್ ತಗೋಬೇಕು, ಓದಿದ್ರು ಕೆಲಸ ಸಿಗಲ್ಲ. ಇವತ್ತು ನೋಡ್ತಿದ್ರೆ ಎಲ್ಲ ಕಡೆ ಹೆಣ್ಣು ಕೊಡಲ್ಲ, ಆಮೇಲೆ ರೆಸ್ಪೆಕ್ಟ್ ಕೊಡಲ್ಲ. ಅವ್ರು ಎಷ್ಟೊಂದು ತಮ್ಮ ಕನಸುಗಳೆಲ್ಲ ಮೀರಿ ಅವ್ರ ಮನೆಯವ್ರಿಗೋಸ್ಕರ ಅವ್ರು ಕೆಲಸ ಮಾಡ್ತಿರ್ತಾರೆ. ಸೊ ಬಾಯ್ಸ್ ಲೈಫ್ ಸ್ವಲ್ಪ ಕಷ್ಟ. ಥ್ಯಾಂಕ್ ಯು ಬ್ರೋ, ಇಷ್ಟೊಂದು ಚೆನ್ನಾಗಿ ಆನ್ಸರ್ ಮಾಡ್ತಿದ್ರು. ಹೃದಯಪೂರ್ವಕ ಧನ್ಯವಾದ. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾರೆ. ಸರಿ ಬ್ರೋ, ಅದೇ ಗೈಸ್ ನೋಡೋರೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಥರ ಇನ್ನೊಬ್ರು ಇದ್ದಾರೆ ಆಡಿಯನ್ಸ್. ಬನ್ನಿ ಗೈಸ್, ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ ನಾವು. ಬ್ರೋ ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ನಮ್ಮ ಹೆಸರು ಚಂದನ್ ಚಂದನ್ ಅಂತ. ಬ್ರೋ ನಿಮ್ಮ ಹೆಸರು? ಚರಣ್ ಅಂತ. ಬ್ರೋ ನೀವೇನೇ ಏನು ಮಾಡ್ತಿರೋದು? ನಾವು ಈಗ PCA ಮಾಡ್ತೀವಿ. PCA ಮಾಡ್ತೀವಿ. ಆ್ಯಕ್ಚುಲಿ ಇದೇ ನಿಮ್ಮ ಹತ್ರನೇ ಬೇಕಾಗಿರೋದು ಬ್ರೋ. ಆ್ಯಂಡ್ ಈಗ ಮೊದಲ 3 ಕ್ವಶನ್ ಕೇಳ್ಬೋದು ನಿಮ್ಮ ಹತ್ರ? ಕೇಳಿ ಬ್ರೋ. ಅದೇ ಥರ ಆ್ಯಂಡ್ ಫಸ್ಟ್ ಕ್ವಶನ್ನು, ಎಷ್ಟೋ ಜನ ಸೆಕೆಂಡ್ PC ಸ್ಟೂಡೆಂಟ್ ಈಗ ಆ್ಯಕ್ಚುಲಿ ಈಗ ಪಾಸ್ ಆಗಿದ್ದಾರೆ. ಆ್ಯಂಡ್ ಫೇಲ್ ಆಗಿರೋ ಈಗ ಪಾಸ್ ಆಗಿರೋರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ಸೆಕೆಂಡ್ PU ಅಲ್ಲಿ. ಅವ್ರ ಹಾರ್ಡ್ ವರ್ಕ್ ಇಂದನೇ ಅವ್ರು ಪಾಸ್ ಆಗಿರೋದು. ಅವ್ರ ಹಾರ್ಡ್ ವರ್ಕ್ ಇಂದ ಪಾಸ್ ಆಗಿರೋದು. ಓಕೆ ಬ್ರೋ, ಅದೇ ಥರ ಫೇಲ್ ಆಗಿರೋ ಸ್ಟೂಡೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಈಗ ಸರ್ಕಾರ ಅವ್ರಿಗೆ ಒಂದು 3 ಚಾನ್ಸ್ ಕೊಟ್ಟಿದೆ. ಯಾರಿಗೂ 1 ಚಾನ್ಸ್ ಇಂದನೇ, ಈಗ ಒಬ್ರು ಫೇಲ್ ಆಗೋರೆ ಅಂದಮೇಲೆ ಇನ್ನೊಂದು ನೆಕ್ಸ್ಟ್ ಪಾಸ್ ಆಗ್ಬೋದು. ಅವ್ರಿಗೆ ಯಾವ ಒಂದೇ ಚಾನ್ಸ್ ಇಂದ ಅವ್ರನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಓಕೆ, ಹಂಗೆ ನಾವು ಅಟ್ಲೆಟಿಕ್ಸ್ ಎಷ್ಟೋ ಜನ ಅನಾಹುತಗಳು ಮಾಡ್ಕೋತಾ ಇದ್ದಾರೆ ಆ್ಯಂಡ್ ಸುಸೈಡ್ ಅದೆಲ್ಲ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಈಗ ಅಟ್ಲೆಟಿಕ್ಸ್ ಅಲ್ಲಿ ಒಂದು LKG ಇಂದ ಆಗ್ತಾರೆ, ಸೂಸೈಡ್ ಆಯ್ತು ಅಂದ್ರೆ LKG ಇಂದ ಸಬ್ಜೆಕ್ಟ್ ಬ್ಯಾಕ್ ಉಳಿದ್ರೆ ಈ ಸಲ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ನನ್ ಡೈಲಾಗ್ ಜ್ಞಾಪಕ ಮಾಡ್ಕೋ, ಮಗನೇ ಸತ್ತೋದ್ರೆ ಮತ್ತೆ ಹುಟ್ಟುತ್ತೀಯಾ, LKG ಇಂದ ಆಗ್ತಾರೆ ಹೇಳ್ತಿದ್ದ. ಅಟ್ಲೆಟಿಕ್ಸ್ ಅಲ್ಲಿ 1 ಚಾನ್ಸ್ ಅಲ್ಲ ಸರ್, 3 ಚಾನ್ಸ್ ಕೊಡ್ತಾರೆ. ಹಂಗೂ ಲೈಫ್ ಅಲ್ಲಿ ನಾವು ತಿಳ್ಕೊಳಕ್ಕೆ ಚಾನ್ಸ್ ಒಂದೊಂದು 3 ಚಾನ್ಸ್ ಬೇಕು. ಯಾವ್ದು ಒಂದೇ ಸಲ ಡಿಸೈಡ್ ಮಾಡ್ಕೋಬೇಕು ಸರ್. ಓಕೆ ಬ್ರೋ, ಚೆನ್ನಾಗಿ ಆನ್ಸರ್ ಮಾಡಿ. ಎಷ್ಟೋ ಜನ ಸೈನ್ಸಲ್ಲಿ ತುಂಬ ಕಷ್ಟ ಅಂತ ಇದ್ದಾರೆ. SSLC ಆಗಿರ್ಬೋದು, ಸೆಕೆಂಡ್ PC ಆಗಿರ್ಬೋದು. ಅದು ನಿಜನಾ, ಕಷ್ಟನಾ? ಬ್ರೋ ಇಲ್ಲ ಬ್ರೋ, ಯಾವ್ದು ಕಷ್ಟ ಆಗಲ್ಲ. ಎಲ್ಲ ಈಗ ನಾವು ಓದಿದ್ರೆ ಯಾವ್ದು ಕಷ್ಟ ಇಲ್ಲ. ಓದ್ದವ್ರು ಹಾರ್ಡ್ ವರ್ಕ್ ಮಾಡಿದವ್ರು ಎಲ್ಲ ಕಷ್ಟ. ಈಗ ನಾವು ಕಷ್ಟ ಅಂತ ಕುಂತ್ಕೊಂಡ್ರೆ ಬ್ರಹ್ಮ ಯಾವ್ದು ಬರೆಯಲ್ಲ ಬ್ರೋ. ಎಲ್ಲ ನಮ್ಮ ಕೈಯಲ್ಲಿ ಐತೆ, ನಾವು ಬರ್ಕೊಳ್ಬೇಕಷ್ಟೇ. ಓಕೆ ಬ್ರೋ, ಚೆನ್ನಾಗಿ ಆನ್ಸರ್ ಮಾಡಿದ್ರೆ ಫಸ್ಟ್ ಕ್ವಶನ್. ಆ್ಯಂಡ್ ಸೆಕೆಂಡ್ ಕ್ವಶನ್, ಆ್ಯಂಡ್ ಈಗ ಸೆಕೆಂಡ್ PC ಆಗಿರ್ಬೋದು ಆ್ಯಂಡ್ SSLC ಬರ್ದಿದ್ದಾರೆ ಆ್ಯಂಡ್ ರಿಸಲ್ಟ್ ಬಂದಿಲ್ಲ. ಈ ಸೆಕೆಂಡ್ PC ಸ್ಟೂಡೆಂಟ್ ಆಗಿರ್ಬೋದು, ಇಲ್ಲ SSLC ಸ್ಟೂಡೆಂಟ್ ಯಾಕೆ ಕೋರ್ಸ್ ತಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ? ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸರ್ ಅವ್ರಿಗೆ ಯಾವ್ದು ಇಷ್ಟ ಆಯ್ತದೆ ನಾವು ಓದೋದು ಯಾವ್ದು ಇಂಟ್ರೆಸ್ಟ್ ಆಯ್ತದೆ ಅಂತ ಓದ್ಬೋದು. ಇಲ್ಲ ಮನೆಯವರ ಒತ್ತಾಯದಿಂದ ಓದಿಸಿ ಅವ್ರು ಕೊಟ್ಟು ಓದಿಸೋಕ್ಕಿಂತ ಅವ್ರ ಇಷ್ಟ ಯಾವ್ದು ಕೋರ್ಸ್ ಅವ್ರಿಗೆ ಬಿಲ್ಟ್ ಅನ್ಸುತ್ತೆ, ಅವ್ರು ತಿಳ್ಕ ಅನ್ಸುತ್ತೆ, ಅವರು ಅದು ಓದ್ಲಿ. ಅವ್ರ ಮನೆಯವ್ರ ಕೋರ್ಸ್ ಇಂದ ಎಲ್ಲ ಓದ್ಬಾರ್ದು. ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಈ ಲಾಸ್ಟ್ ಕ್ವಶನ್, ಆ್ಯಂಡ್ ನಿಮ್ಮ ಪ್ರಕಾರ ಆ್ಯಂಡ್ ಹುಡುಗರ ಲೈಫ್ ತುಂಬ ಕಷ್ಟನಾ, ಹುಡುಗಿಯರ ಲೈಫ್ ತುಂಬ ಕಷ್ಟನಾ? ಹುಡುಗಿ ಅಂತಿಲ್ಲ, ಈಗಿನ ರೇಸ್ ನೋಡಿದ್ರೆ ಹುಡುಗಿರು ಯಾವ್ದೇ ಕಮ್ಮಿ ಇಲ್ಲ. ಈಗಿನ ಸಿಚುವೇಶನ್ ನೋಡಿದ್ರೆ ಇಬ್ರು ಲೈಫು ಕಷ್ಟನೇ. ಆದ್ರೆ ಹುಡುಗರ ಲೈಫ್, ಮಿಡಲ್ ಕ್ಲಾಸ್ ಲೈಫ್ ಅಂದ್ರೆ ಬ್ರೋ ಹುಡುಗರ ಲೈಫ್ ತುಂಬಾ ಕಷ್ಟ ಆಯ್ತದೆ. ಬಿಟ್ಬಿಟ್ಟು ಅರ್ಥ ಆಗೋ ವಯಸ್ಸಲ್ಲಿ ರಾತ್ರಿ ಎಲ್ಲ ಕಣ್ಣೀರ್ ಹಾಕಂಗ್ ಮಾಡ್ಬಿಟ್ಟ ಮಚ್ಚ ಆ ದೇವ್ರು. ಈ ಕಡೆ ಹುಟ್ಸಿರೋ ಅಪ್ಪ ಅಮ್ಮಂಗ್ ಒಳ್ಳೆ ಮಗ ಆಗ್ಲಿಲ್ಲ, ಈ ಕಡೆ ಸಿಕ್ಕಿರೋ ಹುಡುಗಿಗೆ ಒಳ್ಳೆ ಹುಡುಗಾನೂ ಆಗ್ಲಿಲ್ಲ, ಕೊನೆ ಪಕ್ಷಕ್ಕೆ ಸ್ಮಶಾನಕ್ಕೆ ಹೆಣನೂ ಆಗ್ಲಿಲ್ವಲ್ಲ ಮಚ್ಚ ನಾನು. ಅವರು ಸಿಂಗಲ್ ಪೇರೆಂಟ್ ಆದ್ರೆ ಅವ್ರಿಗೆ ಇನ್ನೂ ತುಂಬಾ ಕಷ್ಟ ಇರ್ತದೆ. ಅವರು ಪಾರ್ಟ್ ಟೈಮ್ ಜಾಬ್ ಮಾಡಿ ಓದು ಕಾಲೇಜಿಗೆ ಬಂದು ಅವ್ರ ಲೈಫ್ ತುಂಬಾ ಕಷ್ಟ ಇರ್ತದೆ ಬ್ರೋ. ಹುಡುಗಿರ್ಗಾದ್ರೆ ಏನಿಲ್ಲ, ಮನೆಯವ್ರು ನೋಡ್ತಾರೆ. ಹುಡುಗರ್ಗಾದ್ರೆ ತುಂಬಾ ಕಷ್ಟ ಇದೆ ಬ್ರೋ. ಅವರು ಅರ್ನ್ ಮಾಡೋದು, ಖರ್ಚು ಮಾಡೋದು ತುಂಬಾ ಕಷ್ಟ ಇದೆ. ಪಾರ್ಟ್ ಟೈಮ್ ಜಾಬ್ಗೆಲ್ಲ ಹೋಗ್ತಾರೆ. ಓಕೆ, ನಿಮ್ಮ ಪ್ರಕಾರ ಹುಡುಗರ ಲೈಫ್ ತುಂಬ ಕಷ್ಟ ಅಂತಿದ್ದಾರೆ. ತುಂಬಾ ಕಷ್ಟ. ಓಕೆ ಬ್ರೋ, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ನೋಡಿದ್ರಲ್ಲ, ಅವರೆಲ್ಲ ತುಂಬ ಆನ್ಸರ್ ಮಾಡಿದ್ದಾರೆ. ಅದೇ ಥರ ಇನ್ನೊಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಬನ್ನಿ. ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಮೇಡಮ್ ನಿಮ್ಮ ಹೆಸರು?
ಮಿಥುರಾಜ್. ಮೇಡಮ್ ಅದೇ ಥರ ಆ್ಯಂಡ್ ನಿಮ್ಮ ಜೊತೆ 2 minutes 3 ಕ್ವಶನ್ ಕೇಳ್ಬೋದಾ ಮೇಡಮ್? ಅದೇ ಥರ ಆ್ಯಂಡ್ ಎಷ್ಟೋ ಜನ ಆ್ಯಂಡ್ SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PUC ಸ್ಟೂಡೆಂಟ್ ಆಗಿರ್ಬೋದು, ಆ್ಯಂಡ್ ಸೈನ್ಸ್ ಅವರು ತುಂಬಾ ಎದುರ್ತಾ ಇದ್ದಾರೆ, ತುಂಬಾ ಭಯ ಪಡ್ತಾ ಇದ್ದಾರೆ. ಯಾಕೆ? ಆ್ಯಂಡ್ ತುಂಬ ಈಸಿನೇ ಕಷ್ಟನಾ ಅದು? ಅದು ಆ್ಯಕ್ಚುಲಿ ಈಸಿನೇ, ಬಟ್ ಅವರು ಓದೋದ್ರ ಮೇಲೆ ಡಿಪೆಂಡು. ಓದೋದ್ಮೇಲೆ ನಾರ್ಮಲ್ ವರ್ಡಿಂಗ್ಸ್ ಇರಲ್ಲ, ಅದರದ್ದು ಆದ ಸೈಂಟಿಫಿಕ್. ನಿಮ್ಮ ಪ್ರಕಾರ ಏನು ಅನ್ಸುತ್ತೆ, ಅದು ತುಂಬ ಕಷ್ಟನಾ ಈಸಿನಾ? ಕಷ್ಟ ಇಲ್ಲ ಸರ್, ಸೈಂಟಿಫಿಕ್ ಲ್ಯಾಂಗ್ವೇಜಸ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅದು ಈಸಿ, ಇಲ್ಲ ಅಂತಂದ್ರೆ ಅದು ನಮಗೆ ಕಷ್ಟ. ನಿಮಗೆ ಅನಿಸುತ್ತೆ ಮೇಡಮ್? ಮಾತೇ ಇಲ್ಲ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣೆ. ನಿಮಗೆ ಅನ್ಸುತ್ತೆ? ಎಫರ್ಟ್ಸ್ ಹಾಕಿದ್ರೆ ಯಾವುದು ಕಷ್ಟ ಇರಲ್ಲ. ಓಕೆ ಮೇಡಮ್, ತುಂಬ ಆನ್ಸರ್ ಮಾಡಿದೆ. ಇದು ಸೆಕೆಂಡ್ ಕ್ವಶನ್. ಎಷ್ಟೋ ಜನ ಆ್ಯಂಡ್ ಸೆಕೆಂಡ್ PUC ಆಗಿರ್ಬೋದು, SSLC ಸ್ಟೂಡೆಂಟ್ ಆಗಿರ್ಬೋದು, ಯಾಕೆ ಕೋರ್ಸ್ ತಗೋರು ತುಂಬ ಯೂಸ್ಫುಲ್ ಆಗುತ್ತೆ ಅವ್ರಿಗೆ, ಸ್ಟೂಡೆಂಟ್ಗಳು, ಜೂನಿಯರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆರ್ಟ್ಸ್ ಆದರೆ ಮೆಜಾರಿಟಿ ಮೋಸ್ಟ್ ಆಫ್ ಆಪ್ಷನ್ಸ್ ಇದೆ. ಕಾಮರ್ಸಲ್ಲೂ ಈಸಿಯಾಗಿ ಸೆಟಲ್ ಮಾಡ್ಕೊಳ್ಬೋದು, ಬಟ್ ಸೈನ್ಸ್ ಆದರೆ ಹಾರ್ಡ್ ವರ್ಕ್ ಮಾಡಬೇಕು. ಅದು ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ನಿಮಗೆ ಓಪನಿಂಗ್ ಕೋರ್ಸ್ಗಳು ತಗೊಳ್ಳಿ ಅಂತ ಮೇಡಮ್? ನಿಮಗೆ ಬೆಟರ್ ಆರ್ಟ್ಸ್. ಓಕೆ ಮೇಡಮ್. ಇನ್ನು ಲಾಸ್ಟ್ ಕ್ವಶನ್. ಆ್ಯಂಡ್ ಹುಡುಗರ ಲೈಫ್ ತುಂಬ ಕಷ್ಟನಾ, ಹುಡುಗಿರ ಲೈಫ್ ತುಂಬ ಕಷ್ಟನಾ? ಆ್ಯಂಡ್ ಲೈಫ್ ಬಗ್ಗೆ ಹೇಳ್ಬೇಕು. ಈಕ್ವಲಿ ಇಬ್ಬರದ್ದು ಕಷ್ಟ ಇದೆ, ಬೇಸ್ಡ್ ಆನ್ ಸಿಚುವೇಶನ್. ಹೇಳಿ. ಬೇಸ್ಡ್ ಆನ್ ಸಿಚುವೇಶನ್ಸ್ ಇರುತ್ತೆ ಅಷ್ಟೇ, ಯಾರ್ದು ಕಷ್ಟ ಇರುತ್ತೆ. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರೆ. ಗೈಸ್ ನೋಡೋರಲ್ಲ ಗೈಸ್, ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಅದೇ ಥರ ಇನ್ನೊಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಬನ್ನಿ ಗೈಸ್, ಇವ್ರು ಯಾವ ಥರ ಯಾಕೆ ಮಾಡ್ತಾರೆ ಅಂತ ಕೇಳೋಣ. ಯೂಟ್ಯೂಬರ್ KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೋದಾ? ಮಾತಾಡ್ತೀರಾ? ಓಕೆ ಮೇಡಮ್. ಅದೇ ಥರ ಆ್ಯಂಡ್ ನೀವು ಏನು ಎಜುಕೇಷನ್ ಮಾಡ್ತಾ ಇರೋದು? ಸ್ಟೂಡೆಂಟ್. ಆ್ಯಕ್ಚುಲಿ ನಿಮ್ಮ ಥರ ಬೇಕಾಗಿರೋದು. ಥ್ಯಾಂಕ್ ಯು ಸಿಕ್ಕಿದ್ದಕ್ಕೆ. ಆ್ಯಂಡ್ ಈಗ SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PUC ಸ್ಟೂಡೆಂಟ್ ಆಗಿರ್ಬೋದು, ರಿಸಲ್ಟ್ ಬಂದಿದೆ. ಆ್ಯಂಡ್ ಎಷ್ಟೋ ಜನ ಸೆಕೆಂಡ್ ಇಯರ್ ಆಗಿರ್ಬೋದು, ಇಲ್ಲ SSLC ಆಗಿರೋದು ತುಂಬ ಭಯ ಪಡ್ತಾ ಇದ್ದಾರೆ. ಏನು ಸೈನ್ಸ್ ಆದರೆ ತುಂಬ ಹೆದರ್ಕೋತಾ ಇದ್ದಾರೆ. ಏನಕ್ಕೆ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ನಿಜ ಕಷ್ಟ ಅನ್ನೋದು ಸೈನ್ಸ್ ಅನ್ನ. ಎಲ್ಲಾನು ಅದ್ರಲ್ಲಿ ಕಷ್ಟ ಏನಿರೋದಿಲ್ಲ, ಅದು ಅವ್ರ ಖುಷಿ ತಗೊಳಕ್ಕೆ ತಗೋಬಹುದು, ಇಲ್ಲ ಅಂದ್ರೆ ಇಲ್ಲ. ಮೇಡಮ್ ನೀವು ಏನಾದರೂ ಇಷ್ಟಪಡ್ತೀರಾ? ಅವ್ರ ಕಂಫರ್ಟಬಲ್ ಯಾವ್ದು ಅನಿಸುತ್ತೆ ಅದು ಸಬ್ಜೆಕ್ಟ್ ತಗೊಂಡು ಓದೋದಾಗಿ ಮುಂದೆ ಯೂಸ್ ಆಗುತ್ತೆ. ಓಕೆ ಮೇಡಮ್, ಇದು ಫಸ್ಟ್ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಕ್ವಶನ್. ಎಷ್ಟೋ ಜನ ಆ್ಯಂಡ್ ನಿಮ್ಮ ಸ್ಟೂಡೆಂಟ್ ಜೂನಿಯರ್ಗೆಲ್ಲ ಇದ್ದಾರಲ್ಲ, ಆ್ಯಂಡ್ SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PUC ಸ್ಟೂಡೆಂಟ್ ಆಗಿರ್ಬೋದು, ಆ್ಯಂಡ್ ಯಾಕೆ ಕೋರ್ಸ್ ತಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ? ಈಗ PUCಗಾದರೆ ಸೈನ್ಸ್ ತಗೊಂಡ್ರೆ ಬೆಟರ್ ಅಂತ ಅನ್ಕೊಂತೀನಿ. ಓಕೆ, ನಿಮಗೆ ಅನಿಸುತ್ತೆ? ನನ್ನ ಪ್ರಕಾರ ಕಾಮರ್ಸ್ ಅಂತ. ಓಕೆ ಮೇಡಮ್, ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಇನ್ನು ಲಾಸ್ಟ್ ಕ್ವಶನ್. ಆ್ಯಂಡ್ ಹುಡುಗರ ಲೈಫ್ ತುಂಬ ಕಷ್ಟ, ಹುಡುಗಿರ ಲೈಫ್ ತುಂಬ ಕಷ್ಟ ನಿಮ್ಮ ಪ್ರಕಾರ? ನಿಮಗೆ ಓಕೆ ಮೇಡಮ್, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಅದೇ ನೋಡೋರಲ್ಲ, ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಅದೇ ಥರ ಈಗ ಒಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಬನ್ನಿ ಇವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ಕಾರ, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ಮೇಡಮ್ ನಿಮ್ಮ ಹೆಸರು ಹೇಳಿ. ಓಕೆ ಮೇಡಮ್, ಅದೇ ಥರ ಆ್ಯಂಡ್ ನಿಮ್ಮ ಜೊತೆ 2 minutes ಮಾತಾಡ್ಬೋದಾ? ಮೇಡಮ್ ಅದೇ ಥರ ಈಗ ಎಷ್ಟೋ ಜನ ಆ್ಯಂಡ್ SSLC ಸ್ಟೂಡೆಂಟ್ ಆಗಿರ್ಬೋದು, ಏನು ಸರಿ ನೀವು ಏನು ಎಜುಕೇಷನ್ ಮಾಡ್ತಿರೋದು? ಓಕೆ, ಆ್ಯಕ್ಚುಲಿ ನಿಮ್ಮ ಹತ್ರ ಬೇಕಾಗಿರೋದು. ಆ್ಯಂಡ್ SSLC ಸ್ಟೂಡೆಂಟ್ ಆಗಿರ್ಬೋದು, ಇಲ್ಲ ಸೆಕೆಂಡ್ PUC ಸ್ಟೂಡೆಂಟ್ ಆಲ್ರೆಡಿ ರಿಸಲ್ಟ್ ಬಂದಿದೆ. SSLC ಇನ್ನೂ ಬಂದಿಲ್ಲ. ಆ್ಯಂಡ್ ಸೆಕೆಂಡ್ ಇಯರ್ ಆಗಿರ್ಬೋದು, SSLC ಸ್ಟೂಡೆಂಟ್ ಆಗಿರ್ಬೋದು, ಸೈನ್ಸ್ ಅವರು ತುಂಬ ಭಯ ಪಡ್ತಾ ಇದ್ದಾರೆ. ಆ್ಯಂಡ್ ನಿಜ ಅಷ್ಟೊಂದು ಕಷ್ಟನಾ ಸೈನ್ಸ್ ಅಂದರೆ? ಸೈನ್ಸ್ ಅಂದ್ರೆ ಅಷ್ಟೊಂದೇನು ಕಷ್ಟ ಇಲ್ಲ. ಅಂದ್ರೆ ನಾವು ಯಾವ ತರ ಎಫರ್ಟ್ ಹಾಕ್ತೀವಿ, ಯಾವ ತರ ಓದ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ಸೈನ್ಸ್ ತಗೊಂಡ್ವಿ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ. ನಾವು ಟೈಮ್ ಪಾಸ್ ಮಾಡಿ ನಾವು ಚೆನ್ನಾಗಿ ಓದ್ತಿದ್ದೀವಿ ಅಂತಂದ್ರೆ ಅದು ಈಸಿ ಆಗುತ್ತೆ. ಅವ್ರು ಹೆಂಗೆ ಎಫರ್ಟ್ ಹಾಕಿ ಹೆಂಗ್ ಓದ್ತಾರೆ ಅದ್ರ ಮೇಲೆ ಡಿಪೆಂಡ್. ತುಂಬ ಈಸಿ ಅಂತೀರಾ ನಿಮ್ಮ ಪ್ರಕಾರ? ಹೌದು, ಎಫರ್ಟ್ ಹಾಕೋದ್ರೆ ಈಸಿ ಇದೆ. ಮೇಡಮ್ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ? ಸೇಮ್ ಅಂತೀರಾ? ಓಕೆ, ಫಸ್ಟ್ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿದ್ರೆ. ಇನ್ನು ಸೆಕೆಂಡ್ ಕ್ವಶನ್. ಆ್ಯಂಡ್ ಈಗ SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PUC ಸ್ಟೂಡೆಂಟ್ ಈಗ ಯಾಕೆ ಕೋರ್ಸ್ ತಗೊಳ್ಳೋದು ತುಂಬ ಯೂಸ್ಫುಲ್ ಆಗುತ್ತೆ ಅವ್ರಿಗೆ, ನಿಮ್ಮ ಸ್ಟೂಡೆಂಟ್ಗೆ, ನಿಮ್ಮ ಜೂನಿಯರ್ಗಳಿಗೆ? ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸು ಅಥವಾ ಗೌರ್ಮೆಂಟ್ ಜಾಬ್ ತಗೋಬೇಕಂತಂದ್ರೆ ಆರ್ಟ್ಸ್ ಹೋದ್ರೆ ಈಸಿ ಆಗುತ್ತೆ. ಯಾಕಂದ್ರೆ ಎಲ್ಲ ಕೇಳೋದು ಹಿಸ್ಟ್ರಿ ಅದ್ರ ಬಗ್ಗೆ ಕೇಳ್ತಾರೆ. ಅವ್ರಿಗೆ ಏನು ಮುಂದೆ ಏನಾಗಬೇಕು ಅಂತ ಇರುತ್ತೆ. ಇಂಜಿನಿಯರಿಂಗ್ ಆದರೆ ಸೈನ್ಸ್ ಬರಬೇಕು, ಇಲ್ಲ ಆರ್ಟ್ಸು ಅದರ. ಓಕೆ ಮೇಡಮ್, ನಿಮ್ಗೆ ಅನಿಸುತ್ತೆ? ಮಾತಾಡಿ. ಓಕೆ, ಇನ್ನು ಲಾಸ್ಟ್ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಇನ್ನು ಆ್ಯಂಡ್ ಹುಡುಗರ ಲೈಫ್ ತುಂಬ ಕಷ್ಟನಾ, ಹುಡುಗಿರ ಲೈಫ್ ತುಂಬ ಕಷ್ಟ ನಿಮ್ಮ ಪ್ರಕಾರ ಹೇಳ್ಬೇಕಂದ್ರೆ? ಒಂದು ಅಲ್ಲ ಹೇಳ್ಬೇಕು, ಒಂದು ಸ್ವಲ್ಪ ವಿವರಿಸ್ತೀರಾ? ಏನಕ್ಕೆ ಅಂದ್ರೆ ನಮ್ಮ ಪ್ರಾಬ್ಲಮ್ಸ್ ಅದು ಹೇಳ್ಕೊಡೋ ಥರ ಇರುತ್ತೆ, ಅವ್ರು ಹೇಳ್ಕೊಳಕ್ಕೂ ಆಗಲ್ಲ. ಓಕೆ ಮೇಡಮ್, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಮೇಡಮ್ ನಿಮ್ಮ ಆನ್ಸರ್? ನಮ್ಮ ಆನ್ಸರ್ ಬಂದು ಹುಡುಗರದೇ ಕಷ್ಟ. ಯಾಕಂದ್ರೆ ಹುಡುಗಿರು ಅದ್ರ ಕಣ್ಣೀರ್ ಮುಖಾಂತರ ಹೇಳಿ ತೋರಿಸ್ಕೊತಾರೆ. ಹುಡುಗರು ತೋರ್ಸಕ್ ಹೋಗಲ್ಲ, ಒಳಗಡೆ ಮುಚ್ಚಿಕೊಳ್ಳೋಕೆ ಹೋಗಲ್ಲ.
ಹತ್ರ ವೀಕ್ ಅಂತಾರೆ. ಓಕೆ, ಹುಡುಗಿಯರಾದ್ರೆ ಏನಿಲ್ಲ ಎಮೋಷನ್. ಓಕೆ. ಹಾಗೆ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಗೈಸ್. ನೋಡೋರಲ್ಲ ಗೈಸ್, ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಅದೇ ಥರ ಇನ್ನೊಂದು ಸ್ವಲ್ಪ ಆಡಿಯನ್ಸ್ ಇದ್ದಾರೆ. ಬನ್ನಿ ಗೈಸ್, ಇವ್ರು ಯಾವ ಥರ ಏನು ಮಾಡ್ತಾರೆ ಅಂತ ಕೇಳಿ. ನಮಸ್ಕಾರ ಮೇಡಮ್, ನಾವು KTN ಹುಡುಗ ಚಾನಲಿಂದ ಬಂದಿರೋದು. ನಿಮ್ಮ ಹೆಸರು? ನನ್ನ ಹೆಸರು ಅಂಕಿತಾ ಅಂತ, ನಾನು ಸೆಕೆಂಡ್ ಇಯರ್ BS. ಓಕೆ ಮೇಡಮ್, ನಿಮ್ಮ ಜೊತೆ 2 ಮಿನಿಟ್ಸ್ ಮಾತಾಡ್ಬೋದಾ? ಮೇಡಮ್, ಅದೇ ಥರ ಆ್ಯಂಡ್ ಈಗ ನೀವು BA ಅಂದಿದ್ದೀರಾ. ಆ್ಯಂಡ್ SSLC ಸ್ಟೂಡೆಂಟ್ ಆಗಿರ್ಬೋದು, ಇಲ್ಲ ಸೆಕೆಂಡ್ PUC ಸ್ಟೂಡೆಂಟ್ ಆಗಿರ್ಬೋದು. ಆಲ್ರೆಡಿ ಸೆಕೆಂಡ್ PU ರಿಸಲ್ಟ್ ಬಂದಿದೆ. ಆ್ಯಂಡ್ SSLC ಸ್ಟೂಡೆಂಟ್ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೆಕೆಂಡ್ PU ರಿಸಲ್ಟ್ ಬಂದಿರೋ ಸ್ಟೂಡೆಂಟ್ಗಳಿಗೆ? ರಿಸಲ್ಟ್ ಚೆನ್ನಾಗಿ ಬಂದಿರೋರಿಗೆ ಹಾರ್ಟ್ಫುಲಿ ಕಂಗ್ರ್ಯಾಚುಲೇಷನ್ಸ್. ರಿಸಲ್ಟ್ ಕಡಿಮೆ ಬಂದಿರೋರಿಗೆ ಡೋಂಟ್ ವರಿ, ನಿಮಗೆ ಬೇಕಾದಷ್ಟು ಫೇಲ್ ಆಗಿರೋ ಸ್ಟೂಡೆಂಟ್ಗಳಿಗೆ? ಫೇಲ್ ಆಗಿರೋರು ದಯವಿಟ್ಟು ಪ್ಲೀಸ್ ಸೂಸೈಡ್ ಅಂತ ಹೋಗಬೇಡಿ. ನಿಮಗೆ ಲೈಫಲ್ಲಿ ಇನ್ನಷ್ಟು ಬಹಳಷ್ಟು ಅಪರ್ಚುನಿಟೀಸ್ ಸಿಗುತ್ತೆ. ಏನೇ ಹೆಚ್ಚು ಕಮ್ಮಿ ಆದ್ರೂ ತಲೆ ಕೆಡಿಸ್ಕೋಬೇಡ್ರಿ. ಲೈಫಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಎಕ್ಸಾಮ್ ಇದೆ, ಅದ್ರ ಮುಂದೆ ತುಂಬಾ ಚಿಕ್ಕ ಎಕ್ಸಾಮು. ದಯಮಾಡಿ ಆರಾಮಾಗಿ ಓದಿ ಎಂಜಾಯ್ ಮಾಡ್ಕೊಡೋದು. ಇವಾಗ ಕ್ವಶನ್ ಕೊಟ್ಟಾಗ್ಬಿಡೋಣ. ಇನ್ನು ಮೊದಲನೇ ಕ್ವಶನ್, ಈಗ SSLC ಸ್ಟೂಡೆಂಟ್ ಆಗಿರೋ ಸೆಕೆಂಡ್ PU ಸ್ಟೂಡೆಂಟ್ ಆಗಿರೋ ಸೈನ್ಸ್ ಅವರು ತುಂಬಾ ಭಯ ಪಡ್ತಾ ಇದ್ದಾರೆ. ನಿಜ ಕಷ್ಟನಾ ಅದು ಸೈನ್ಸ್ ಅಂದ್ರೆ? ಸೈನ್ಸ್ ಅಂದ್ರೆ ಅಷ್ಟೊಂದು ಕಷ್ಟ ಏನಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಇಂಟ್ರೆಸ್ಟ್ ಇಂದ ತಗೊಂಡಿದ್ರೆ ಕಷ್ಟ ಅಂತ ಏನು ಅನ್ಸೋದಿಲ್ಲ. ಬಿಕಾಸ್ ಅವರು ಒಂದು ಎಂಥೂಸಿಯಾಸ್ಟಿಕ್ ಆಗಿ ಕಲಿತಾ ಇರ್ತಾರೆ. ಯಾರು ಫೋರ್ಸ್ ಆಗಿ ಈಗ ಅಪ್ಪ ಅಮ್ಮ ಫೋರ್ಸ್ ಮಾಡಿದ್ರು ಅಂತ ಯಾರು ಸೈನ್ಸ್ಗೆ ಹೋಗ್ತಾರೆ, ಮೇ ಬಿ ಅವ್ರಿಗೆ ಅದು ಕಷ್ಟ ಆಗ್ಬೋದು. ಓಕೆ ಮೇಡಮ್, ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಇದು ಸೆಕೆಂಡ್ ಕ್ವಶನ್, ನಿಮ್ಮ ಜೂನಿಯರ್ ಇದಾರಲ್ಲ ಆ್ಯಂಡ್ SSLC ಸ್ಟೂಡೆಂಟ್ ಆಗಿರ್ಬೋದು, ಸೆಕೆಂಡ್ PU ಸ್ಟೂಡೆಂಟ್ ಆಗಿರ್ಬೋದು, ಆ್ಯಂಡ್ ಯಾವ ಕೋರ್ಸ್ ತಗೊಂಡ್ರೆ PUಗೆ ಯೂಸ್ ಆಗುತ್ತೆ, ಡಿಗ್ರಿಗೆ ಯಾವ ತಗೊಂಡ್ರೆ ಯೂಸ್ ಆಗುತ್ತೆ ಈ ಪ್ರಕಾರ? ಸೆಕೆಂಡ್ PUCಯಲ್ಲಿ ಕಾಮರ್ಸ್ ಓದಿರೋರು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು BComಗೆ ಹೋಗ್ಬೋದು, BCom ಸ್ಟ್ರೀಮ್ಗೆ. ಆ್ಯಂಡ್ ಹ್ಯುಮ್ಯಾನಿಟೀಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು BAಗೆ ಬರ್ಬೋದು. BAಯಲ್ಲಿ ಸುಮಾರಷ್ಟು ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಆಂಥ್ರೋಪಾಲಜಿ ಇರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಸೈಕಾಲಜಿ, ಕ್ರಿಮಿನಾಲಜಿ ಆ್ಯಂಡ್ ಫೋರೆನ್ಸಿಕ್ ಸೈನ್ಸ್. ಮತ್ತು ಸೈನ್ಸಲ್ಲಿ ಯಾರ್ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿದ್ದೀರಾ, ಸ್ಕೋರ್ ಮಾಡ್ತಿಲ್ದಿರೋರು ಸಹ BAಗೆ ಬರ್ಬೋದು. ಮತ್ತು ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸೈನ್ಸ್ಗೆ BSc. ಈಗ ಡಿಗ್ರಿಗೆ ಹೇಳಿದ್ರೆ ಇನ್ನು ಸೆಕೆಂಡ್ ಈಗ ಆ್ಯಕ್ಚುಲಿ SSLC ಸ್ಟೂಡೆಂಟ್ ಪಾಸ್ ಬರ್ತಾರಲ್ಲ, ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾರೆ? SSLC ಪಾಸ್ ಆಗಿ ಬಂದಿರೋರು ಆಗ 10th ಅವ್ರಿಗೆ ರಿಸಲ್ಟ್ ಬರ್ತಾ ಇದ್ದಂಗೆ ಅವ್ರಿಗೊಂದು ಮೈಂಡ್ ಸೆಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಅವ್ರಿಗೀಗ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಪ್ಲೀಸ್ ನೀವು ಸೈನ್ಸ್ಗೆ ಹೋಗಿ. ಆರ್ಟ್ಸಲ್ಲಿ ಹ್ಯುಮ್ಯಾನಿಟೀಸಲ್ಲಿ ಇಂಟ್ರೆಸ್ಟ್ ಇದೆ, ದಯವಿಟ್ಟು ನೀವು ಹ್ಯುಮ್ಯಾನಿಟೀಸ್ ಬನ್ನಿ. ಅಕಸ್ಮಾತ್ ನಿಮಗೆ ಅಕೌಂಟ್ಸ್ ನೀವು ಬಿಸ್ನೆಸ್ ಆಗಬೇಕು ಅಂತಿದ್ರೆ ನೀವು ದಯವಿಟ್ಟು ಕಾಮರ್ಸ್ಗೆ ಬನ್ನಿ. ಪ್ಲೀಸ್ ನಿಮಗೆ ಫ್ರೆಂಡ್ಸ್ ಬರ್ತಿದ್ದಾರೆ, ಪೇರೆಂಟ್ಸ್ ಫೋರ್ಸ್ ಮಾಡ್ತಿದ್ದಾರೆ, ರಿಲೇಟಿವ್ಸ್ ಫೋರ್ಸ್ ಮಾಡ್ತಿದ್ದಾರೆ ಅಂತ ನೀವು ಯಾವುದೇ ಸ್ಟ್ರೀಮ್ ತಗೊಳ್ಳೋಕ್ಕೆ ಆಯ್ಕೆ ಮಾಡೋಕ್ಕೆ ಹೋಗ್ಬೇಕು. ಓಕೆ ಮೇಡಮ್, ತುಂಬ ಚೆನ್ನಾಗಿ ಆನ್ಸರ್ ಮಾಡಿದರೆ. ಅದೇ ಥರ ಎಲ್ಲರಿಗೂ ಯೂಸ್ಫುಲ್ ಆಗೋ ಥರ ವಿಡಿಯೋ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ.